ಇದನ್ನು ಜಸ್ಟ್ ಒಂದು ಟ್ರೆಕ್ ಅಂದ್ಕೊಂಡ್ರೆ ಕಂಪ್ಲೀಟಿಂಗ್ ದಿಸ್ ಟ್ರೆಕ್ ಈಸ್ ವೇ ಮೋರ್ ಡಿಫಿಕಲ್ಟ್. ವಿತೌಟ್ ಹೀಸ್ ಬ್ಲೆಸ್ಸಿಂಗ್ಸ್ ದಿಸ್ ಜರ್ನಿ ವಿಲ್ ನೆವರ್ ಲೆಟ್ ಯು ರೀಚ್ ದ ಟಾಪ್. ವೆಲ್ಕಮ್ ಟು ಅವರ್ ಒನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಚಾರ್ಧಾಮ್ ಯಾತ್ರೆ 5ನೇ ದಿನ. ಸೊ ನಾವಿವಾಗ ಹೊರಟಿರೋದು ಕೇದಾರ್ನಾಥ್ ನೋಡಕ್ಕೆ. ಇಲ್ಲಿ ಗುಪ್ತಕಾಶಿನಲ್ಲಿ ಸ್ಟೇ ಮಾಡಿದ್ವಿ. 8 ಗಂಟೆ ಆಯ್ತು ಟೈಮು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ 2 ಅವರ್ಸ್ ಸೀತಾಪುರ್ ಇದೆ. ಸೊ ಸೀತಾಪುರಿಂದ ನಾವು ಸೋನ್ಪ್ರಯಾಗ್ ಹೋಗಿ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಫೈನಲಿ ಅಟ್ಲೀಸ್ಟ್ ಒಂದು ಧಾಮ್ ಆದ್ರೂ ನೋಡಕ್ ಹೊರಡ್ತಾ ಇದೀವಿ. ಯಾಕಂದ್ರೆ ನಮ್ದು ಇವಾಗ ಸ್ಟಾರ್ಟಿಂಗ್ 2 ಧಾಮ್ ಮಾಡಕ್ ಆಗಿಲ್ಲ. ಲೆಟ್ಸ್ ಗೋ. ನಾವೀಗ ಫಾಟಾ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಏನು ಮತ್ತೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂದ್ರೆ ಒಬ್ರು ಹೇಳ್ತಿದ್ದಾರೆ 1 ದಿನಾನೇ ಬೇಕಾಗುತ್ತೆ ಕ್ಲಿಯರ್ ಮಾಡಕ್ಕೆ, ಅಂದ್ರೆ ಇನ್ನೊಂದು 2 ಅವರ್ಸ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿದ್ವಲ್ಲ, ಸೊ ಅದಕ್ಕೇನೆ ಇವಾಗ ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು 1 ಕಿಲೋಮೀಟರು ಅಥವಾ 1.5 ಕಿಲೋಮೀಟರ್ ಸೋನ್ಪ್ರಯಾಗ್ ಇದೆ ಇಲ್ಲಿಂದ. ಸೊ ಇವಾಗ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿಂದ ಗೌರಿಕುಂಡ್ಗೆ ಒಂದು ಟ್ಯಾಕ್ಸಿ ತಗೋಬೇಕು ಅಷ್ಟೇ. ಹೋಗೋಣ ಬನ್ನಿ ಇವಾಗ ನಡ್ಕೊಂಡು ಅಷ್ಟೇ. ಸೊ ಇವಾಗ ನಾವು ಸೋನ್ಪ್ರಯಾಗ್ ಹೋಗಕ್ಕೆ ಈ ತರ ಸರ್ಕಸ್ ಮಾಡ್ಕೊಂಡು ಕೂತಿದೀವಿ. ಪಾಟಾಯಿಂದ ಸೋನ್ಪ್ರಯಾಗ್ ಒಂದು 2 ಕಿಲೋಮೀಟರ್ಸ್ ಅಂತೆ. ನಾವು ನಡ್ಕೊಂಡು ಬಂದಿದ್ದೇನೋ ಲೆಕ್ಕಕ್ಕಿಲ್ಲ, ಅದಕ್ಕಿಂತ ಮುಂದೆ ಮತ್ತೆ 2 ಕಿಲೋಮೀಟರ್ಸ್ ಇದೆ. ಇಲ್ಲಿ ಒಳಗಡೆ ನಾವು 13 ಮೆಂಬರ್ಸ್ ಕೂತಿದ್ದೀವಿ. ಇವಾಗ ನಾವು ಜಸ್ಟ್ ಸೋನ್ಪ್ರಯಾಗ್ ರೀಚ್ ಆದ್ವಿ. ಇಲ್ಲಿ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಮುಂದೆ ಗೌರಿಕುಂಡಗೆ ಹೋಗ್ಬೇಕು. ಇಲ್ಲಿಂದ ಗೌರಿಕುಂಡ 5 ಕಿಲೋಮೀಟರ್ಸ್ ಏನೋ ಇದೆ. ಸೊ ಪರ್ ಹೆಡ್ 50 ರೂಪೀಸ್ ತಗೊಳ್ತಾರೆ. ಅದ್ ಮತ್ತೆ ಇನ್ನೊಂದು ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. ಈ ತರ ಟ್ಯಾಕ್ಸಿ ಇರುತ್ತೆ ಇಲ್ಲಿ. ಬನ್ನಿ. ಇಲ್ಲಿ ನಾವೀಗ ಸೋನ್ಪ್ರಯಾಗ್ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಬಂದಿದ್ವಲ್ಲ, ಆಯ್ತು ರಿಜಿಸ್ಟ್ರೇಷನ್. ಜಸ್ಟ್ ನಾವು ಆನ್ಲೈನ್ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಈಸಿ ಆಯ್ತು. ಆಮೇಲೆ ಇದು ಆಫ್ ಸೀಸನ್ ಅನ್ಸುತ್ತೆ, ಜಾಸ್ತಿ ಜನ ಏನು ಕಾಣಿಸ್ತಾ ಇಲ್ಲ. ಜಸ್ಟ್ ಮಿನಿಟ್ ಅಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿದು ಇಲ್ಲೇ ಮಾಡಿಸಿದ್ದು. ಅವ್ರಿಗೆ PDF ತೋರಿಸಿದ್ರೆ ಅವರು ಅಲ್ಲಿ ಸ್ಕ್ಯಾನ್ ಮಾಡ್ಕೊಡ್ತಾರೆ. ಇಲ್ಲೇ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಅಲ್ಲಿ ಒಂದಿಷ್ಟು ಜನ ನಿಂತ್ಕೊಂಡಿದಾರಲ್ಲ, ಅಲ್ಲೇ ಇರೋದು ಹಾರ್ಸ್ ಕೌಂಟರ್. ನೀವು ಏನಾದ್ರು ಕುದುರೆಯಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಏನು ಕಾಪಿ ಇರುತ್ತಲ್ಲ ಅದನ್ನ ಕೊಟ್ಬಿಟ್ಟು ಅಮೌಂಟ್ ಪೇ ಮಾಡಿ ಸ್ಟಾರ್ಟ್ ಮಾಡಿ. ಸೋನ್ಪ್ರಯಾಗಿಂದ ಗೌರಿಕುಂಡಕ್ಕೆ ಹೋಗೋಕೆ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದಿದೀವಿ. ಸೊ ಇಲ್ಲಿಂದ ಗೌರಿಕುಂಡಕ್ಕೆ ಹೋಗ್ಬೇಕು. ಇಲ್ಲಿ ಸೋನ್ಪ್ರಯಾಗ್ ಅಲ್ಲೇ ನಾವು ವಾಟರ್ ಬಾಟಲ್ ತಗೊಂಡ್ವಿ ಟ್ರೆಕ್ಕಿಂಗ್ ಹೆಲ್ಪ್ ಆಗ್ಲಿ ಅಂತ. ಸೊ ಇಲ್ಲೇ ತಗೊಂಡ್ ಹೋಗೋದು ಬೆಟ್ರ್, ಮುಂದೆ ತುಂಬಾ ಕಾಸ್ಟ್ಲಿ ಇರುತ್ತಂತೆ. ಸೊ ಇಲ್ಲೇ ತಗೊಂಡ್ವಿ. ಗೌರಿಕುಂಡ್ ಹೋಗೋ ದಾರಿ ನೋಡಿದ್ರೆ ಇಲ್ಲೂ ಕೂಡ ಏನೋ ಲ್ಯಾಂಡ್ ಸ್ಲೈಡ್ ಆಗಿದ್ದನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಪರಿಸ್ಥಿತಿ ಇವಾಗ ಗೌರಿಕುಂಡಕ್ಕೆ ಹೋಗೋಕೆ. 12 o'clock ಆಯ್ತು. ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ವಿ, ಬಟ್ ಆಗ್ಲೇ ಇಲ್ಲ. 10 ಅನ್ಕೊಂಡ್ವಿ, 11 ಅನ್ಕೊಂಡ್ವಿ, 12 ಆಯ್ತು ಈಗ. ಬಟ್ ಇಲ್ಲಿ ನೋಡಿದ್ರೆ ಇನ್ನ ಲ್ಯಾಂಡ್ ಸ್ಲೈಡ್ ಕ್ಲಿಯರ್ ಮಾಡ್ತಿದ್ದಾರೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ ಕಡೆಯಿಂದ ಬರೋಕ್ಕೂ ಆಗ್ತಿಲ್ಲ, ಈ ಕಡೆಯಿಂದ ಹೋಗೋಕ್ಕೂ ಆಗ್ತಿಲ್ಲ. ಜಾಮ್ ಆಗಿದೀವಿ. ಈಗ ಗೌರಿಕುಂಡಿಗೆ ಬಂದಿದ್ದೀವಿ. ನಾವು ತಗೊಂಡಿದ್ದ ಟ್ಯಾಕ್ಸಿ ತುಂಬಾ ದೂರ ನಿಲ್ಸಿದ್ರು. 100-200 ಮೀಟರ್ ನಿಲ್ಸಿದ್ರು. ಅಲ್ಲಿಂದ ಮತ್ತೆ ನಡ್ಕೊಂಡು ಬಂದು ಗೌರಿಕುಂಡ್ ಎಂಟರ್ ಆಗಿದ್ದೀವಿ. ಸೊ ಇದೇನು ಗೌರಿಕುಂಡ ಈಗ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಪ್ಲೇಸ್ ಅಲ್ಲಿ ಗೌರಿ ಶಿವನ ಪ್ರೀತಿ ಗೆಲ್ಲಲು ಇದೇ ಪ್ಲೇಸ್ ಅಲ್ಲಿ ಕೂತು ತಪಸ್ಸು ಮಾಡಿ, ಇಲ್ಲೇ ಇದೇನ್ ಪ್ಲೇಸ್ ಅಲ್ಲಿ ನೋಡ್ತಾ ಇದ್ದಾರೆ, ಇದೇ ಪ್ಲೇಸ್ ಅಲ್ಲಿ ತನ್ನ ಬೆವರಿನಿಂದ ಗಣೇಶನ ಮಾಡಿದ್ರು ಆಕ್ಚುಲಿ. ಸೊ ಅದು ಸ್ಟೋರಿ ಕೇಳ್ತೀರಾ ಎಲ್ಲರೂ. ಸೊ ಅದು ಗಣೇಶನ ತನ್ನ ಪಾರ್ವತಿ ತನ್ನ ಬೆವರಿನಿಂದ ಮಾಡಿದ್ದು ಇದೇ ಪ್ಲೇಸ್ ಅಲ್ಲಿ. ಸೊ ಅದಾದ ತಕ್ಷಣ ಶಿವ ಬಂದು ಗಣೇಶನ್ ತಲೆ ಕತ್ತರಿಸಿದ್ದು ಇದೇ ಪ್ಲೇಸ್ ಅಲ್ಲಿ. ಆಮೇಲೆ ಗಣೇಶನ್ಗೆ ಆನೆ ಸೊಂಡು ಹಾಕಿದ್ದು ಇದೇ ಪ್ಲೇಸ್ ಅಲ್ಲಿ. ಸೊ ಇದೇನದು ಕುಂಡ ನೋಡ್ತಾ ಇದೀರಲ್ಲ, ಈ ಕುಂಡದಲ್ಲಿ ಇನ್ನೂ ಬಿಸಿ ಬಿಸಿ ನೀರೇ ಇರುತ್ತೆ. ಯಾವಾಗ ಹೋದ್ರೂ ಬಿಸಿ ನೀರೇ ಇರುತ್ತೆ. ಇಲ್ಲಿ ಕುದುರೆ ಮೇಲೆ ಹೋಗಿ ರೆಡಿ ಆಗಿ ನಿಂತಿದ್ದಾರೆ ನೋಡಿ. ಇದು ಕುದುರೆ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಆಲ್ಮೋಸ್ಟ್ ಒಂದು 3.5 ಕಿಲೋಮೀಟರ್ ಬಂದಿದ್ದೀವಿ. ಸ್ಟಾರ್ಟ್ ಮಾಡಿದ್ದು 12:30ಗೆ. 3 ಅವರಲ್ಲಿ 3 ಕಿಲೋಮೀಟರ್ ಹೋಗಿದ್ದೀವಿ. 3 ಅವರಲ್ಲಿ ಒಂದು 5 ಬ್ರೇಕ್ ತಗೊಂಡು ಇನ್ನು ಹಂಗೆ ಕುಂತಿದ್ದೀವಿ.
ಸೊ ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ವಾಟರ್ ಬಾಟಲ್ ಏನಾದ್ರು ಖಾಲಿ ಆದ್ರೆ ಇನ್ಸ್ಟೆಡ್ ಆಫ್ ಬೇರೆ ತಗೊಬಂದು ಈ ತರ ಇಲ್ಲಿ ಸಿಕ್ಕಾಪಟ್ಟೆ ಫಾಲ್ಸ್ ಇರುತ್ತೆ. ಎವ್ರಿ 100, 200, 300 ಮೀಟರ್ ಒಂದು ಇದರ ಫಾಲ್ಸ್ ಸಿಗುತ್ತೆ. ಈ ನೀರು ತುಂಬ್ಕೋಬಹುದು. ಈ ನೀರು ಕುಡಿಯೋಕೆ ರುಚಿಯಾಗಿರುತ್ತೆ ಮತ್ತೆ ಕ್ಲೀನ್ ಆಗಿರೋ ನೀರು. ಚೆನ್ನಾಗಿದೆ ನೀರು, ಬಿಸಿಲರಿಗಿಂತ ಚೆನ್ನಾಗಿದೆ. ನಾವು ಇಲ್ಲಿ ಕೇದಾರ್ನಾಥ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ರೀಚ್ ಆಗೋಕ್ಕೆ 7ರಿಂದ 8 ಗಂಟೆ ಆಯಿತು. ಆಮೇಲೆ ಇವಾಗ ಊಟ ಮಾಡಿಕೊಂಡು ರೂಮ್ಗೆ ಹೋಗ್ಬೇಕು. ಸೊ ಇವತ್ತಿನ ಜರ್ನಿ ಹೇಗಿತ್ತು ಅನ್ನೋದನ್ನ ಹೇಳೋಕ್ಕಂತೂ ಇವಾಗ ಆಗಲ್ಲ. ಸೊ ನಾಳೆ ಅಪ್ಡೇಟ್ ಮಾಡ್ತೀವಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ನಾವು ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಅಭಿಷೇಕ ಮಾಡಿಸ್ಬೇಕು ಅಂತ ಒಬ್ಬರು ಪಂಡಿತ್ಜಿ ಹತ್ರ ಮಾತಾಡಿದ್ದೀವಿ ಇವಾಗ. ಸೊ ನಮ್ಮ ಇಬ್ಬರು ಫ್ರೆಂಡ್ಸ್ ಬರೋರಿದ್ದಾರೆ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಒಳಗಡೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬರ್ಬೇಕು. ಟೆಂಪಲ್ ಬಂದಿದ್ವಿ. ಈಗ ಟೆಂಪಲ್ಗೆ ಬಂದಿದ್ವಿ ನಾವು. ಬೆಳಗ್ಗೆ 5 o'clock ಹಿಂಗೆ ಬಂದಿದ್ವಿ. ಬಂದು ಇಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ. ಈ ಟೆಂಪಲ್ ಇರೋ ಒಳಗಡೆ ಶಿವಲಿಂಗ ಇದೆ. ಶಿವಲಿಂಗ ಆಕಾರದಿರೋ ಶಿವಲಿಂಗದ ಆಕಾರದಲ್ಲಿ ಎತ್ತಿನ ಡುಬ್ಬ ಇದೆ ಒಳಗಡೆ. ಹೋಗಿ ಅಭಿಷೇಕ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಟೆಂಪಲ್ ಹೇಗೆ ಬಂತು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಪಾಂಡವರು ಕುರುಕ್ಷೇತ್ರ ಆದಮೇಲೆ ವಾರಣಾಸಿಗೆ ಹೋಗಿರ್ತಾರೆ. ಆ ಯುದ್ಧದಲ್ಲಿ ಅವರು ತುಂಬ ಜನ ಸಾಯಿಸಿರ್ತಾರೆ ಅಂತ ಅದಕ್ಕೊಂದು ಪರಿಹಾರ ಮಾಡೋಕ್ಕಂತ ವಾರಣಾಸಿಗೆ ಹೋಗಿರ್ತಾರೆ. ಬಟ್ ವಾರಣಾಸಿಲಿ ಶಿವ ಅವ್ರಿಗೆ ಸಿಗಲ್ಲ. ಸೊ ಶಿವ ಅವ್ರಿಗೆ ಸಿಗಲ್ದಕ್ಕೆ ಶಿವ ಅದನ್ನು ಗುಪ್ತವಾಗಿ ಗುಪ್ತಕಾಶಿಗೆ ಬರ್ತಾನೆ ಬೇರೆ ರೂಪದಲ್ಲಿ. ಸೊ ಗುಪ್ತಕಾಶಿಯಿಂದ ನೆಕ್ಸ್ಟು ಇಲ್ಲಿ ಬರ್ತಾನೆ ಈ ಪ್ಲೇಸಲ್ಲಿ. ಬಟ್ ಸ್ಟಿಲ್ ಅವ್ರಿಗೆ ಶಿವನ ಹುಡ್ಕೋಕ್ಕಾಗಲ್ಲ ಆ ಟೈಮಲ್ಲಿ. ಸೊ ಆವಾಗ ಭೀಮ ಏನು ಮಾಡ್ತಾನೆ, ಭೀಮ 2 ಪರ್ವತಗಳನ್ನ ನಿಂತು ಆ 2 ಪರ್ವತಗಳ ಮೇಲೆ ತೋಡ್ತಿದ್ದಾಗ ಎಲ್ಲ ಹಸುಗಳು ಎಲ್ಲ ಅವ್ನ ಕೆಳಗಡೆ ಹೋಗುತ್ತೆ, ಅವ್ನ 2 ಕಾಲು ಕೆಳಗಡೆ ಹೋಗುತ್ತೆ. ಬಟ್ ನಂದಿ ರೂಪದಲ್ಲಿರೋ ಶಿವ ಅಲ್ಲಿ ಹೋಗಲ್ಲ. ಸೊ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಭೀಮ ಅವಾಗ ಬಂದು ಅದನ್ನು ಹಿಡಿಯೋಕ್ಕಂತ ಕೈ ಹಾಕಿದಾಗ ಎತ್ತಿನ ಡುಬ್ಬ ಅಷ್ಟೇ ಸಿಗುತ್ತೆ. ಆ ಡುಬ್ಬನೇ ಇಲ್ಲಿ ಒಳಗಡೆ ಇರೋದೀಗ. ಸೊ ಈಗ ಇಲ್ಲಿ ನೋಡ್ತಾ ಇರೋ ಭೀಮಶಿಲೆ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಇದೇನು 2013 ಕ್ಲೌಡ್ ಬಸ್ಟ್ ಆಗಿತ್ತಲ್ಲ. ಸೊ ಕ್ಲೌಡ್ ಬಸ್ಟ್ ಆದಾಗ ಇದು ಒಂದು ಶಿಲೆ ಟೆಂಪಲ್ನ ಕಾಪಾಡಿತ್ತು. ಸೊ ಎಕ್ಸಾಕ್ಟಾಗಿ ನೋಡ್ಬೋದು ಕ್ಲೌಡ್ ಬಸ್ಟ್ ಆಗಿದ್ದು ಆ್ಯಕ್ಚುಲಿ ಅಲ್ಲಿ ಆ ಕಡೆ ಟರ್ನ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲೇನು ಚಿಕ್ಕದು ನದಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಸಣ್ಣದಾಗಿ ಹರಿದು ಬರ್ತಾ ಇದೆಯಲ್ಲ, ಅದಾದಮೇಲೆ ಇದು ಕಂಪೌಂಡ್ ಕಟ್ಟಿರೋದು. ಆ್ಯಕ್ಚುಲಿ ಮೊದಲು ಕಂಪೌಂಡ್ ಇರಲಿಲ್ಲ. ಸೊ ಅಲ್ಲಿಂದ ಬಂದು ಸೇಮ್ ಇದೇ ರೀತಿ ಇಲ್ಲಿ ಆ ಫೋರ್ಸಲ್ಲಿ ಬಂದಿತ್ತು. ಬಟ್ ಇದು ಒಂದು ಶಿಲೆ ಟೆಂಪಲ್ನ ಪ್ರಿಸರ್ವ್ ಮಾಡಿತ್ತು. ಅದು ಗೊತ್ತಿಲ್ಲ ಈ ಶಿಲೆ ಬಂದು ಇದೇ ಪ್ಲೇಸಲ್ಲಿ ಇದೇ ಸ್ಟ್ರಕ್ಚರಲ್ಲಿ ನಿಂತಿದೆ. ಏನಕ್ಕೆ ಎಕ್ಸಾಕ್ಟಾಗಿ ನೋಡ್ಬೋದು, ರೈಟ್ ಏನೋ ಸೆಂಟರ್ ಆಫ್ ದ ಟೆಂಪಲ್ ಹಿಂದ್ಗಡೆ ಬಂದು ನಿಂತಿದೆ ಇದು. ಸೊ ಇದೊಂದು ಟೆಂಪಲ್ಗೆ ಹಾನಿಯಾಗಿತ್ತು, ಬಟ್ ಅಷ್ಟೊಂದೇನು ಹಾನಿಯಾಗಿರಲಿಲ್ಲ. 2013 ಇಲ್ಲಿದೆ. ಸೊ ಈಗಲೂ ಇದನ್ನು ಟೆಂಪಲ್ಗೆ ಹೋಗಿ ಬಂದು ಇದಕ್ಕೊಂದು ನಮಸ್ಕಾರ ಹಾಕಿನೇ ಇಲ್ಲಿಂದ ಇಲ್ಲಿದು ಟೆಂಪಲ್ದು ದರ್ಶನ ಕಂಪ್ಲೀಟ್ ಆಗುತ್ತೆ. ಭೀಮಶಿಲಾ. ನಾವಿವಾಗ ಹೋಗ್ತಾ ಇರೋದು ಆದಿಶಂಕರಾಚಾರ್ಯ ಸಮಾಧಿ ಹತ್ರ. ಇಲ್ಲಿ ಒಳಗಡೆ ಹೀಗೆ ರೌಂಡ್ ಆಗಿ ಮಾಡಿ ಸರ್ಕಲ್ ಥರ ಮಾಡಿದ್ದಾರೆ ಅದೇನಾ. ಸೊ ಈಗ ಬಂದಿರೋದು ನಾವು ಆದಿಶಂಕರಾಚಾರ್ಯ ಸ್ಟ್ಯಾಟು ಹತ್ರ. ಇದು ಎಕ್ಸಾಕ್ಟ್ಲಿ ಟೆಂಪಲ್ ಬ್ಯಾಕ್ ಸೈಡ್ ಇದೆ. ಟೆಂಪಲ್ 100 to 150 ಮೀಟರ್ ಆಗ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಸೊ ಆದಿಶಂಕರಾಚಾರ್ಯರು ನಮ್ಮದು ಚಾರ್ಧಾಮ ಏನಿದೆಯಲ್ಲ ಆ ಚಾರ್ಧಾಮನ ಸ್ಥಾಪಿಸ್ತವ್ರೆ ಇವರು. ಸೊ ಈ ಟೆಂಪಲ್ ಕೇದಾರ್ನಾಥ್ ಟೆಂಪಲ್ನ ಐಡೆಂಟಿಫೈ ಮಾಡಿದವ್ರೆ ಅವರು, ಕಟ್ಸೋರಲ್ಲ. ಬಟ್ ಕಟ್ಸಾದ ತಕ್ಷಣ ಇದು ಹಿಮದಲ್ಲಿ ಮುಚ್ಚೋಗಿತ್ತು, ಸ್ನೋದಲ್ಲಿ ಮುಚ್ಚೋಗಿತ್ತು. ಸೊ ಅವರು ಸಮಾಧಿ ಹೋಗೋಕ್ಕಿಂತ ಮುಂಚೆ 32 ಏಜಲ್ಲಿ ಈ ಟೆಂಪಲ್ನ ಇಲ್ಲಿ ಐಡೆಂಟಿಫೈ ಮಾಡಿ ಮತ್ತೆ ಪುನಃ ಎಸ್ಟಾಬ್ಲಿಷ್ ಮಾಡಿದರು. ಸೊ ಈ ಐಡಲ್ ಮುಂಚೆನೇ ಇತ್ತು, ಈ ರೀತಿ ಇರಲಿಲ್ಲ. ಸೊ ಬೇರೆ ಶಂಕರಾಚಾರ್ಯ ಐಡಲ್ ಮುಂಚೆನೇ ಇತ್ತು. ಬಟ್ 2013 ಕ್ಲೌಡ್ ಬಸ್ಟಲ್ಲಿ ಅದು ಹಾಳಾಗಿದ್ದ ತಕ್ಷಣ ಇದು ಹೊಸ ಐಡಲ್ 2020 ಇನಾಗ್ರೇಟ್ ಆಗಿದೆ. ಸೊ ಇದನ್ನು ನಮ್ಮ ಕನ್ನಡದವರಾದ ಮೈಸೂರದವರು ಅರುಣ್ ಅವ್ರು ಮಾಡಿದ್ದಾರೆ. ಸೊ ಸೇಮ್ ರಾಮ್ ಲಲ್ಲಾ ವಿಗ್ರಹ ಮಾಡಿದಾರಲ್ಲ ಅವರಿಂದಾನೇ ಬಿಲ್ಡ್ ಆಗಿರೋದು ಇದು.
ಕೇದಾರನಾಥ ದರ್ಶನ ಮುಗಿಸ್ಕೊಂಡು ಭೈರವನಾಥ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ ಜಸ್ಟ್ 1 ಕಿಲೋಮೀಟರ್ ಟ್ರೆಕ್, ಬಟ್ ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್ ತೊಗೊಳುತ್ತೆ. काशिकापुराधिनाथ काल भैरवं भजे भुक्ति मुक्तिदायकं प्रशस्त चारु विग्रहं भक्तवत्. ಸೊ ಇವಾಗ ನಮ್ಮದು ಕೇದಾರ್ನಾಥ್ ಟ್ರೆಕ್ ಕಂಪ್ಲೀಟ್ ಆಯಿತು. ನಿನ್ನೆ ನಾವು ಟ್ರೆಕ್ ಮಾಡಿದ್ವಿ, ಇವಾಗ ಟ್ರೆಕ್ ಡೌನ್ ಮಾಡಿದ್ವಿ. ಅಷ್ಟೊಂದು ಸಲೀಸಾಗಿಲ್ಲ. ನಾವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿಬಿಟ್ಟು ಮುಂದೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ ಅದು. ಮತ್ತೆ ನಾನು ಕುದುರೆ ತೊಗೊಂಡು ಹೋಗ್ಬೇಕಾಯ್ತು, ಇವರು ಹಾಗೆ ಬಂದರು ಕುದುರೆ ತೊಗೊಂಡು. ಸೊ ಅದಾದಮೇಲೆ ನಾವು ಇವತ್ತು ಟ್ರೆಕ್ ಡೌನ್ ಮಾಡಿದ್ವಿ, ಅದು ಕುದುರೆಯಿಂದನೇ ಮಾಡಿದ್ದು. ಅದಾದಮೇಲೆ ಇವಾಗ ಅದು ಆ್ಯಕ್ಚುಲಿ 16 to 18 ಕಿಲೋಮೀಟರ್ಸ್ ಆಗುತ್ತೆ. ಕೆಲವೊಬ್ಬರು 16 ಅಂತಾರೆ, ಒಂದಿಷ್ಟು ಜನ 22 ಅಂತಾರೆ, ಬಟ್ ಅದು 22 ಆಗಲ್ಲ, 16 to 18 ಅಂತ ಹೇಳ್ಬೋದು ನಾವು ಅಷ್ಟೇ. ಇವಾಗ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಗೌರಿಕುಂಡಕ್ಕೆ ರೀಚ್ ಆದ್ವಿ ಜಸ್ಟ್. ಇಲ್ಲಾಂದರೆ ಕಷ್ಟ ಅಂದರೆ ಕಷ್ಟ ಆಗುತ್ತೆ. ಲಾಸ್ಟಿಗೆ ಹೋದಂಗೆ ಆಕ್ಸಿಜನ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸ್ವಲ್ಪ ಕರ್ಪೂರ ಇಟ್ಕೊಂಡು ಹೋದರೆ ಈಸಿ ಆಗುತ್ತೆ. ಅದನ್ನ ಸ್ಮೆಲ್ ತೊಗೊಂಡ್ರೆ ಸ್ವಲ್ಪ ರಿಫ್ರೆಶ್ ಆದಂಗೆ ಆಗುತ್ತೆ ನಮ್ಮದು ಬ್ರೀತಿಂಗ್ ಎಲ್ಲ. ಸೊ ಅದು ತುಂಬಾ ಹೆಲ್ಪ್ ಮಾಡ್ತು ನಮಗೆ ಆ್ಯಕ್ಚುಲಿ ಮೇಲೆ ಹೋದ್ಮೇಲೆ. ನಾವು ಕುದುರೆಯಿಂದ ಹೋದ್ಮೇಲೆ ನಾವು ಟೆಂಪಲ್ಗೆ ಹೋಗೋಕ್ಕೆ ಒಂದು 2 ಕಿಲೋಮೀಟರ್ಸ್ ನಡ್ಕೊಂಡೇ ಹೋಗಬೇಕು. ಅದು ಇನ್ಕ್ಲೇನ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ ನಡೆಯೋಕ್ಕೆ. ಅಲ್ಲಿ ಕರೆಕ್ಟಾಗಿ ಬೇಕೇ ಬೇಕು. ನಾವು ಇನ್ನೊಂದು ವಿಡಿಯೋ ಮಾಡ್ತೀವಿ, ಅದಕ್ಕೆ ಕೇದಾರ್ನಾಥ ಏನೇನು ಎಸೆನ್ಷಿಯಲ್ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಸದ್ಯಕ್ಕೆ ನಮಗೆ ಕೇದಾರ್ನಾಥ ದರ್ಶನ ಚೆನ್ನಾಗಿದೆ. ಹೋಗ್ತಾ ಇರೋದು ಬದ್ರಿನಾಥ್ಗೆ, ಬಟ್ ನೋ ಯೂಸ್. ಲ್ಯಾಂಡ್ ಸ್ಲೈಡ್ದು ಇನ್ನೂ ಬಟ್ ಇನ್ನೂ ರೋಡ್ ಓಪನ್ ಆಗಿರಲಿಲ್ಲ. ಹಿತಾಚಿ ಬರ್ತಾ ಇದ್ನ ಕ್ಲಿಯರ್ ಮಾಡೋಕ್ಕೆ. ಬದ್ರಿನಾಥ್ ಟೆಂಪಲಲ್ಲಿ ಬಂದಿದ್ದೀವಿ ಈಗ. ವಿಲೇಜ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ದಾರೆ. ಮಾನಾ ವಿಲೇಜಿಗೆ ಬಂದಿದ್ದೀವಿ.